ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ವಿಶೇಷ ಸರಣಿಗೆ ಸ್ವಾಗತ. ತಲೆಮಾರಿನ ನಡುವಿನ ನಂಟಿನ ಮಹತ್ವ, ಪ್ರೇಮ, ಕಲಿಕೆ ಮತ್ತು ಹಂಚಿದ ಜ್ಞಾನದಿಂದ ಕೂಡಿದ ಸುಲಭ ಕಥೆಗಳ ಮೂಲಕ ನಾವು ಹಿರಿಯರು ಮತ್ತು ಯುವಕರು ನಡುವೆ ಇರುವ ಅದ್ಭುತ ಸಂಬಂಧವನ್ನು ಆಚರಿಸುತ್ತಿದ್ದೇವೆ. ಬನ್ನಿ, ಪ್ರತಿಯೊಂದು ಕಥೆಯ ಜೊತೆಗೆ ನಾವು ಒಟ್ಟಾಗಿ ಈ ಪಯಣದಲ್ಲಿ ಹೆಜ್ಜೆ ಹಾಕೋಣ. ಕಥೆ 5, ಹಬ್ಬದ ಸೀರೆ. ಪ್ರತಿಯೊಂದು ಸಂಪ್ರದಾಯವೂ ಗ್ರಂಥಗಳಲ್ಲಿ ಕಾಣಸಿಗುವುದಿಲ್ಲ. ಕೆಲವು ನೆನಪುಗಳಲ್ಲಿ ಮಡಚಿ ಪ್ರೀತಿಯಿಂದ ಮುಂದಿಗೆಯಾಗುತ್ತದೆ. ದೀಪಾವಳಿ ಹಬ್ಬದ ಬೆಳಿಗ್ಗೆ ಹೊತ್ತಿಗೆ ಅನಾಯ ತನ್ನ ಅಜ್ಜಿ ಕೋಣೆಯಲ್ಲಿ ನೆಲದ ಮೇಲೆ ಕುಳಿತಿದ್ದಳು. ಮರಿಗೋಲೆ ಹೂಗಳು, ಬಣ್ಣದ ಲಂಟರ್ನ್ಗಳು, ರೇಷ್ಮೆ ಸೀರೆಗಳ ನಾದ, ಎಲ್ಲವೂ ಚಿಕ್ಕಗಾದ ಮಾಯಾಜಾಲ. ಅಜ್ಜಿ ಬೃಹತ್ ಬಾಕ್ಸಿನಿಂದ ತನ್ನ ಹಳೆಯ ಸೀರೆಗಳನ್ನು ತೆಗೆಯುತ್ತಿದ್ದರು. ಪ್ರತಿಯೊಂದಕ್ಕೂ ಅದರದೇ ಮಾಸಿದನೆ, ಅರಿಶಿನದ, ಕರ್ಪೂರದ ಮತ್ತು ಕಾಲದ. ಅನಾಯ ಕೇಳಿದಳು, ಅಜ್ಜಿ, ನೀವು ಇಷ್ಟು ಹಳೆಯ ಸೀರೆಗಳನ್ನು ಯಾಕೆ ಇಟ್ಟುಕೊಂಡಿದ್ದೀರಿ? ಅಜ್ಜಿ ನಗುತ್ತಾ ಹೇಳಿದರು, ಈ ಹಸಿರು ಸೀರೆ ನಿನ್ನ ಅಪ್ಪ ಹುಟ್ಟಿದ ದಿನ ಧರಿಸಿದ್ದೆ. ಈ ಗುಲಾಬಿ ಸೀರೆ ನಿನ್ನ ಅಪ್ಪ ಅಮ್ಮನ ಮದುವೆಗೆ. ಇದು ನೋಡಿ, ಹಳದಿ ಸೀರೆ ನಿನ್ನ ಹುಟ್ಟುದಿನದಂದು ನಾನು ಧರಿಸಿದ್ದೆ. ಅನಾಯ ಆಶ್ಚರ್ಯದಿಂದ ಕೇಳಿದಳು, ಈ ಸೀರೆ ನನ್ನ ಹುಟ್ಟಿದ ದಿನವೇ? ಅಜ್ಜಿ ಧೈರ್ಯದಿಂದ ಮಗು ಹಾಕಿ ಹೇಳಿದರು, ಹೌದು ಕಣ್ಮಣಿ, ಈ ಸೀರೆ ಒಂದು ಬಟ್ಟೆಯಷ್ಟೇ ಅಲ್ಲ. ಇವು ಕತೆಗಳ ಖಜಾನೆ, ಸಂತೋಷ, ದುಃಖ, ಧೈರ್ಯದ ಸಂಕೇತ. ಅಂತೆಯೇ ನಮ್ಮ ಮುಖದ ಚುರುಕುಗಳು ಯಾವ ಕತೆ ಹೊತ್ತುಕೊಂಡಿದೆಯೋ ಹಾಗೆ. ಆ ಸಂಜೆ ಅನಾಯ ತನ್ನ ಹೊಸ ಫ್ರಾಕ್ ಬಿಟ್ಟು ಅದೇ ಹಳದಿ ಸೀರೆ ತೊಟ್ಟಳು. ತುಸು ದೊಡ್ಡದಾಗಿದ್ದರು, ಅರ್ಥವಂತಿಕೆ ತುಂಬಿದ್ದ ಬೆಳಕು. ಅಜ್ಜಿ ನಿಂತು ಮೌನವಾಗಿದ್ರು. ಆಮೇಲೆ ಆಕೆಯನ್ನು ಅಪ್ಪಿಕೊಳ್ಳುತ್ತಾ ಕಣ್ಣೀರಿನ ಚುಟುಕು ನಗೆಯಲ್ಲಿ ಹೆಮ್ಮೆ ಮಿಶ್ರಿತವಾಯಿತು. ಆ ದೀಪಾವಳಿ ಬೆಳಕುಗಳಿಗಿಂತ ಹಿಂದಿನ ನೆನಪುಗಳ ಜೊತೆಗಿನ ಸಂಪರ್ಕವೇ ಹೆಚ್ಚು ಹೊಳೆಯುತ್ತಿತ್ತು. ಮುಗಿಯುವ ಸಂದೇಶ. ಹಿರಿಯರ ಕತೆಗಳನ್ನು ನಾವು ಕೇಳಿದಾಗ ಸರಳ ಸಂಪ್ರದಾಯಗಳು ಕೂಡ ನಮ್ಮ ಹೃದಯಗಳ ಮಧ್ಯೆ ಸೇತುವೆಯಾಗುತ್ತವೆ. ಹಿಂದಿನಿಂದ ಮುಂದಿನತ್ತ ಪ್ರೀತಿಯ ಬೆಳಕು ಹರಡುತ್ತದೆ. ಈ ಪಯಣದಲ್ಲಿ ಪಾಲ್ಗೊಂಡ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ತಲೆಮಾರಿಗೆ ಪ್ರೀತಿ ಮತ್ತು ಜ್ಞಾನದ ಬಾಂಧವ್ಯ ಇನ್ನೂ ಗಟ್ಟಿಯಾಗಲಿ. ಈ ಕತೆ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಂಬ ನಮ್ಮ ಮನವಿ. ಸಂಪರ್ಕದಲ್ಲಿರಿ, ಪ್ರೇರಣೆಯಿಂದ ಇರಿ. ಧನ್ಯವಾದಗಳು.